ಹೇಳ್ಕೊಂಡು ಬಂದೇವ್ರಿ ಮದ್ಯ ನಿಷೇಧ ಬಗ್ಗೆ. ಒಂದು ಮಹಿಳಾ ಗ್ರಾಮ ಸಭೆಗೆ ಪ್ರಾಧಿಕಾರ ಕೊಡಬೇಕು ಸರ್ಕಾರ, ಮತ್ತೊಂದು ಕರ್ನಾಟಕದಿಂದ ಮದ್ಯ ನಿಷೇಧ ಆಗ್ಬೇಕನ್ನೋದು ಎರಡು ವಿಷಯ. ನಾವು ಈಗಾಗಲೇ 10 ವರ್ಷ ಹೋರಾಟಗಳನ್ನು ಮಾಡ್ಕೋತಾ ಬಂದೇವ್ರಿ, ಮನವಿಗಳು ಕೊಟ್ಕೋತ ಬಂದೇವಿ. ಬೆಂಗಳೂರು ಮಠ ಪಾದಯಾತ್ರೆ ಕೂಡ ಮಾಡಿದೇವಿ. ಆದ್ರೆ ವರ್ಷಕ್ಕೆ ಹೆಚ್ಚಾಕೊಂತಾನೆ ಹೊಂಟೈತ್ರಿ ಮದ್ಯ ಮಾರಾಟ ಮಾಡೋದು. ನಮ್ಮ ಹಳ್ಳಿಗಳಲ್ಲಿ ನಿಲ್ತಾ ಇಲ್ರಿ. ಕಿರಾಣಿ ಶಾಪ್, ಸ್ಟೇಷನರಿ ಅಂಗಡಿ, ಗುಡಿಸಲು, ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಚಾಲೂ ಮಾಡ್ಯಾವ್ರಿ. ನಮ್ಮ ಪರಿಸ್ಥಿತಿ ನಮ್ಮ ಗಂಡ್ ಮಕ್ಕಳನ್ನು 25ರಿಂದ 30 ವರ್ಷ ಗಂಡ್ ಮಕ್ಕಳನ್ನ ನೋಡೋದು ಅಪರೂಪ ಆಗ್ಬಿಟ್ಟೈತ್ರಿ. ಯಾಕಂದ್ರೆ ಕುಡಿದ ಚಟಕ್ಕಾಗಿ ಮನೆಗಳನ್ನ ನಾಶ ಆಗಿ ಹೊಂಟಾವ್ರಿ. ಹಂಗಾಗಿ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡೋದಂದ್ರೆ ಈ ಮದ್ಯ ಮಾರಾಟನ ನಿಲ್ಲಿಸ್ಬೇಕು. ಒಂದು ಈಗ ನಿಲ್ಲಿಸದೇ ಇದ್ರೆ ನಾವು ಮತ್ತೆ ಪಾದಯಾತ್ರೆ ಬರೋ ಪರಿಸ್ಥಿತಿ, ಅಹೋ ಸತ್ಯಾಗ್ರಹ ಮಾಡೋ ಪರಿಸ್ಥಿತಿನ ನಮ್ಗೆ ಸರ್ಕಾರ ತರಬಾರ್ದು ಅಂತ ಹೇಳಿ ನಾವು ಕೇಳ್ತೇವೆ. ಸಮಸ್ಯೆ ಪ್ರತಿಯೊಂದು ಕುಟುಂಬದಾಗಿರಿ ಒಂದೊಂದು ಗಂಡ್ ಮಕ್ಳ ಕುಡಿದ ಚಟಕ್ಕೆ ಬಿದ್ದ ಪ್ರತಿ ಮನೆನೇ ನಾಶ. ಅವ್ರು ದುಡಿಯೋದು ಹೆಣ್ಮಕ್ಳ ಪರಿಸ್ಥಿತಿ ಹೆಣ್ಮಕ್ಳು ದುಡಿದ್ರು ಕೂಡ ಅದನ್ನ ಬಡತದಿಂದ ತಗೊಂಡು ಹೋಗೋದು, ಕಸದ ಕುಡಿಯೋದು, ಈ ತರ ಪರಿಸ್ಥಿತಿ ನಮ್ಮಲ್ಲೇ ನಡೆದೈತ್ರಿ. ಇದು ಎಲ್ಲಾ ತಾಲೂಕಾ ಜಿಲ್ಲಾಗಳಿಂದ ಬಂದಿದೈತ್ರಿ, ಪ್ರತಿ ಹಳ್ಳಿಯಿಂದ ಬಂದಿದೈತ್ರಿ. ಅನಿತಾ ಬೆಳಗಾವ್. ಕರ್ನಾಟಕದಲ್ಲಿ ಮದ್ಯ ನಿಷೇಧ ಆಗ್ಲೇಬೇಕ್ರಿ. ಯಾಕಂದ್ರ ಮದ್ಯ ನಿಷೇಧನೆಯಿಂದ ಕೆಲವು ಕುಟುಂಬಗಳು ಬೀದಿಗೆ ಬರ್ತಾ ಇದಾವೆ. ಯಾಕಂದ್ರೆ ಸಣ್ಣ ವಯಸ್ಸಿನಾಗ ಎಲ್ಲರೂ ಮೃತಪಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ನಮ್ದು ಮನವಿ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಹಿಳಾ ಗ್ರಾಮ ಸಭೆ ಕಂಪಲ್ಸರಿ ಮಾಡಲೇಬೇಕು. ಮತ್ತು ನಮಗೆ 200 ದಿವಸ ಉದ್ಯೋಗ ಖಾತ್ರಿ ಕೆಲಸದಲ್ಲಿ 200 ದಿವಸ ಕಂಪಲ್ಸರಿ ಕೆಲಸ ಕೊಡಲೇಬೇಕು. ಮತ್ತು ನಮಗೆ ಕೂಲಿ ಕಾರ್ಮಿಕರಿಗೆ ಪ್ರತಿ ದಿವಸ ಕನಿಷ್ಠ ಕೂಲಿ 400 ಅಂತೆ 400 ರೂಪಾಯಿ ಮಾಡಲೇಬೇಕು. ನಮ್ಮ ಹೆಸರು ಶಕುಂತಲಾ ಅಂತ್ರಿ. ನಾವು ಕುರ್ನಿಯಿಂದ ಬಂದಿದ್ದೇವೆ.